ಹಾಯ್ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಅವರ್ ಜಾಬ್ ಅಲರ್ಟ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ. ಸ್ನೇಹಿತರೆ, ಕೆಪಿಟಿಸಿಎಲ್ ಪವರ್ ಮ್ಯಾನ್ ಮತ್ತು ಸ್ಟೇಷನ್ ಪರಿಚಾರಕ ಹುದ್ದೆಗಳಿಗೆ ಹೊಸ ನೇಮಕಾತಿ ಲಾಸ್ಟ್ ಟೈಮ್ ಆಗಿದ್ದನ್ನ ತುಂಬಿಕೊಂಡಿಲ್ರಿ, ಮತ್ ನೇಮಕಾತಿ ಮಾಡಕತ್ರ. ಹೌದು ಸ್ನೇಹಿತರೆ, ಈಗ ಅಫಿಷಿಯಲ್ ಆಗಿ ಕೆಪಿಟಿಸಿಎಲ್ ಇಂದ ಬಂದ ಮಾಹಿತಿ ಇದಾಗಿರ್ತದ. ಹೊಸದಾಗಿ ನೇಮಕಾತಿ ಮಾಡಲು ಈಗ ಒಂದಿಷ್ಟು ಹುದ್ದೆಗಳಿಗೆ ಇಲಾಖೆದವರು ಆರ್ಥಿಕ ಅನುಮೋದನೆಯನ್ನ ಕೊಟ್ಟಿದ್ದಾರೆ. ಬನ್ನಿ ಹಾಗಿದ್ರೆ ಯಾವೆಲ್ಲ ನೇಮಕಾತಿಗಳದ, ಅದಕ್ಕೆ ಪರೀಕ್ಷೆ ಐತೆ ಇಲ್ವಾ, SSLC ಪಾಸ್ ಆದ್ರೆ ಅರ್ಜಿಯನ್ನ ಸಲ್ಲಿಸಬಹುದಾ ಇಲ್ವಾ ಅಂತ ಕಂಪ್ಲೀಟ್ ಆದ ಮಾಹಿತಿಯನ್ನು ಹಿಡಿದಲ್ಲಿ ತಿಳಿಸ್ಕೊಡ್ತೀನಿ. ಪ್ಲೇಸ್ ಅಕೌಂಟ್ SD ಹುದ್ದೆಗಳಿಗೆ ಸಂಬಂಧಿಸಿ ಸ್ಟಡಿಯನ್ನು ಮಾಡ್ತಾರೆ. ಈ ನೋಟ್ಸ್ ತುಂಬಾ ಆಗುತ್ತೆ. ಹೌದು ಸ್ನೇಹಿತರೆ, ಸಿಲೆಬಸ್ ಅಲ್ಲರ ಕಂಪ್ಲೀಟ್ GK ಗೆ ಸಂಬಂಧಿಸಿದ ಕಂಪ್ಲೀಟ್ ಸಿಲೆಬಸ್ ನೋಟ್ಸ್, ಅದ್ರ ಜೊತೆಗೆ ಕಮ್ಯುನಿಕೇಶನ್ ಪೇಪರ್ ಗೆ ಸಂಬಂಧಿಸಿದ ಕನ್ನಡ ವ್ಯಾಕರಣ ಆಗಿರ್ಬೋದು, ಅದೇ ರೀತಿ ಕಂಪ್ಯೂಟರ್ ಗೆ ಸಂಬಂಧಿಸಿದಂತೆ ನೋಟ್ಸ್ ಅನ್ನ ಕೂಡ ಅದ್ರ ಜೊತೆಗೆ ಇಂಗ್ಲಿಷ್ ಗ್ರಾಮರ್ ಕೂಡ ಕಳಿಸಲಾಗುವುದು. ಸ್ನೇಹಿತರೆ, ಈ ನೋಟ್ಸಿನ ಬದಲಿ ಬಂದು ಮೊದಲಿಗೆ 999, ಈಗ ನೇಮಕಾತಿ ಆದ ಕಾರಣಕ್ಕೆ ಎಲ್ಲಾ ಅಭ್ಯರ್ಥಿಗಳ ಯೂಸ್ ಅಲ್ಲಿನ ಕಾರಣಕ್ಕೆ ಕೇವಲ 200 ರೂಪಾಯಿಗೆ ನಿಲ್ಲಾಗ್ತದ. ಸ್ನೇಹಿತರೆ, ಈ ನೋಟ್ಸ್ ಜೊತೆಗೆ ನಿಮಗೆ ವಿಲೇಜ್ ಅಕೌಂಟ್ ಓಲ್ಡ್ ಕ್ವಶನ್ ಪೇಪರ್ ಮತ್ತೆ SD ಓಲ್ಡ್ ಕ್ವಶನ್ ಪೇಪರ್ ಕೂಡ ಉಚಿತವಾಗಿ ಕಳಿಸಲಾಗ್ತದ. ಸ್ನೇಹಿತರೆ, ಯಾರಿಗಾದ್ರೂ ಈ ನೋಟ್ಸ್ ಬೇಕಾದ್ರೆ ಕೆಳಗಡೆ ಕೊಟ್ಟಿರೋ ವಾಟ್ಸ್ಆಪ್ ನಂಬರ್ಗೆ ಮೆಸೇಜ್ ಹಾಕಿ ನೀವು ಕೂಡ ನೋಟ್ಸ್ ನ ಪಡೆದುಕೊಳ್ಳಬಹುದು. ಸ್ನೇಹಿತರೆ, ಈ ನೋಟ್ಸ್ ಜೊತೆಗೆ ನಿಮಗೆ ಏನಾದ್ರು 6 to 10th ಸಮಾಜ ವಿಜ್ಞಾನ ಮತ್ತು ವಿಜ್ಞಾನದ ಶಾರ್ಟ್ ನೋಟ್ಸ್ ಬೇಕಾಗಿತ್ತಂದ್ರೆ ಒಂದು ನೋಟ್ಸ್ ಪ್ಲಸ್ ನಿಮ್ಗೆ 6ನೇ ತರಗತಿ 10ನೇ ತರಗತಿ ಸಮಾಜ ವಿಜ್ಞಾನ ಮತ್ತು ವಿಜ್ಞಾನದ ಶಾರ್ಟ್ ನೋಟ್ಸ್ ಸೇರಿಸಿ 350 ರೂಪಾಯಿ ಆಗುತ್ತೆ. ಆದ್ರೆ ನಮ್ಮ ಚಾನಲ್ ವೀಕ್ಷಕರಿಗೆ ಸ್ಪೆಷಲ್ ಆಫರ್ ನೀಡಲಾಗ್ತದೆ. ನಮ್ಮ ಚಾನಲ್ ವಿಡಿಯೋ ನೋಡಿದ ಏನಾದ್ರು ಸ್ಕ್ರೀನ್ ಶಾಟ್ ಕಳಿಸ್ತೀರಪ್ಪ ಅಂದ್ರೆ ಕೇವಲ 250 ರೂಪಾಯಿಗೆ 2 ನೋಟ್ಸ್ ನ ಕಳಿಸಲಾಗ್ತದೆ. ಆ ಎರಡೂ ಕೂಡ ನಿಮಗೆ ಇಂಪಾರ್ಟೆಂಟ್ ನೋಟ್ಸ್ ಆಗಿರ್ತಾವೆ, ಮಿಸ್ ಮಾಡ್ಕೋಕ್ ಹೋಗ್ಬೇಡ್ರಿ. ಯಾರಿಗಾದ್ರೂ ನೋಟ್ಸ್ ಬೇಕಾದ್ರೆ ಕೆಳಗಡೆ ಕಾಣೋ ವಾಟ್ಸ್ಆಪ್ ನಂಬರ್ಗೆ ಮೆಸೇಜ್ ಹಾಕಿ ನೀವು ಕೂಡ ನೋಟ್ಸ್ ನ ಪಡೆದುಕೊಳ್ಳಬಹುದು. ಇಂಟ್ರೆಸ್ಟ್ ಇದ್ದವರು ಮಾತ್ರ ಮೆಸೇಜ್ ಹಾಕಿ. ನೀವು ಶಾರ್ಟ್ ನೋಟ್ಸ್ ಅನ್ನು ನೋಡ್ಕೋಬಹುದು. ಬರೀ ಕ್ವಶನ್ಸ್ ವಿತ್ ಆನ್ಸರ್ ಅಂದ್ರೆ ಎಕ್ಸಾಮ್ ಸಮೀಪ ಬಂದಾಗ ಓದಕ್ಕೆ ಬಹಳ ಉಪಯುಕ್ತ ಇದೆ. ಬರೀ ಕ್ವಶನ್ಸ್ ವಿತ್ ಆನ್ಸರ್ ನ ಓದೋದ್ರಿಂದ ಕಡಿಮೆ ಸಮಯದಲ್ಲಿ ಹೆಚ್ಚಿನ ಸಿಲೆಬಸ್ ಅನ್ನು ಕೂಡ ನೀವು ಇಲ್ಲಿ ಕವರ್ ಮಾಡ್ಕೋಬಹುದು. ಸ್ನೇಹಿತರೆ, ಇಲ್ಲಿ ನೋಡ್ಕೋಬಹುದು ಭಾರತ ಸಂವಿಧಾನದ ಒಟ್ಟು ವಿಧಿಗಳು ಮತ್ತು ಅದರ ಕಾರ್ಯಗಳಿಗೆ ಆಲ್ರೆಡಿ ಇದಕ್ಕೆ ಸಂಬಂಧಿಸಿದ ಡೀಟೇಲ್ಸ್ ಎಲ್ಲ ಮಾಹಿತಿ ಓದಿರ್ತೀರಿ. ಈಗ ಎಕ್ಸಾಮ್ ಸಮೀಪ ಬಂದಾಗ ಬರೀ ಅದರ ವಿಧಿಗಳು ಮತ್ತು ಅದರ ಕಾರ್ಯ ಏನೈತೆ ಅಂತ ನೋಡ್ಕೊಳ್ಳಿ ಅಂತ ನಿಮಗೆ ಎಲ್ಲ ಹಿಂದೆ ಓದಿದ್ದು ನೆನಪಾಗ್ತದೆ. ಇದರಿಂದ ಕಡಿಮೆ ಸಮಯದಲ್ಲಿ ಎಲ್ಲ ಸಿಲೆಬಸ್ ಕೂಡ ಕವರ್ ಆಗ್ತದೆ. ರಿವಿಷನ್ ಪರ್ಪಸ್ ಮಾಡೋರಿಗೆ ಇದು ಬಹಳ ನೋಟ್ಸ್ ಉಪಯುಕ್ತ ಆಗ್ತದೆ. ಹೌದು ಸ್ನೇಹಿತರೆ, ಕೆಪಿಟಿಸಿಎಲ್ ಅಲ್ಲಿ ಕಿರಿಯ ಪವರ್ ಮ್ಯಾನ್ ಮತ್ತು ಸ್ಟೇಷನ್ ಪರಿಚಾರಕ ಹುದ್ದೆಗಳಿಗೆ ಲಾಸ್ಟ್ ಟೈಮ್ 3000 ಕೂಡ ಪೋಸ್ಟ್ ಗಳದ್ದು ಕಾಲಾಗಿತ್ತು. ಅದೇ ಹುದ್ದೆಗಳಿಗೆ ಇದುವರೆಗೂ ಕೂಡ ಜಾಯ್ನಿಂಗ್ ಲೆಟರ್ ನ ಕೊಟ್ಟಿಲ್ಲ. ಒಂದಿಷ್ಟು ಹುದ್ದೆಗಳಿಗೆ ಕೊಟ್ಟಾರ, ಒಂದಿಷ್ಟು ಹುದ್ದೆಗಳಿಗೇನೆ ಕೊಟ್ಟಿಲ್ಲ. ಆದ್ರೆ ಈಗ ಮತ್ತೊಂದು ಹೊಸ ನೇಮಕಾತಿಯನ್ನ ಮಾಡಲು ಸರ್ಕಾರ ಈಗ ಎಲ್ಲಾ ಕೂಡ ತಯಾರಿಯನ್ನ ನಡೆಸಿದ್ರಿ. ಬರೋಬ್ಬರಿ 1200 ಹುದ್ದೆಗಳಿಗೆ ಸಂಬಂಧಿಸಿದಂತೆ ಈಗ ಸದ್ಯದಲ್ಲೇ ಕಾಲಾಗ್ತದ. ಇಲ್ಲಿ ನೋಡ್ತಿರ್ಬೋದು ನೀವು, ಆಡಳಿತ ಇಲಾಖೆ ಪ್ರಸ್ತಾವನೆ ಪರಿಶೀಲಿಸಿದೆ. ಕರ್ನಾಟಕ ವಿದ್ಯುತ್ ಪ್ರಸರಣ ನಿಗಮದಿಂದ ಎಲ್ಲಾ ಸ್ಕಾಮ್ಗಳಲ್ಲಿ ಮಂಜೂರಾಗಿ ಖಾಲಿ ಇರುವ ಹುದ್ದೆಗಳ ಎದುರಾಗಿ ಈ ಕೆಳಕಂಡಂತೆ ಹುದ್ದೆಗಳನ್ನು ಸಂಸ್ಥೆಯ ಆರ್ಥಿಕ ಸಂಪನ್ಮೂಲದಿಂದ ವೆಚ್ಚ ಭರಿಸುವ ಪರಿಸ್ಥಿತಿ ಒಳಪಟ್ಟು ನೇರ ನೇಮಕಾತಿ ಮೂಲಕ ಭರ್ತಿಯನ್ನ ಮಾಡಲು ಈಗ ಆರ್ಥಿಕ ಇಲಾಖೆ ಸಹಮತಿಯನ್ನ ನೀಡೈತ್ರಿ. ಹಾಗಿದ್ರೆ ಕಿರಿಯ ಪವರ್ ಮ್ಯಾನ್ ಹುದ್ದೆಗಳು ಎಷ್ಟದಪ್ಪ ಅಂದ್ರ HK ಯಲ್ಲಿ 560, HK ದಲ್ಲಿ 440, ಸ್ಟೇಷನ್ ಪರಿಚಾರಕ ಹುದ್ದೆಗಳು HK ದಲ್ಲಿ 24, ಅದೇ ರೀತಿ HK ದಲ್ಲಿ 176 ಹುದ್ದೆಗಳು. ಒಟ್ಟಾರೆಯಾಗಿ 1200 ಹುದ್ದೆಗಳು ಖಾಲಿ ಇರ್ತಾವ್ರಿ. ಸ್ನೇಹಿತರೆ, ಲಾಸ್ಟ್ ಟೈಮ್ ಇದಕ್ಕೆ ಕೇವಲ SSLC ಅಂಕಗಳ ಆಧಾರದ ಮೇಲೆ ಆಯ್ಕೆ ಮಾಡ್ಕೊಂಡಿದ್ರು. ಯಾವುದೇ ರೀತಿಯ ಪರೀಕ್ಷೆಯನ್ನ ನಡೆಸಿಲ್ಲ. ಕೇವಲ ದೈಹಿಕ ಪರೀಕ್ಷೆ ಅಂದ್ರೆ 1:5 ದೈಹಿಕ ಪರೀಕ್ಷೆಯನ್ನ ಕರೆದು ನೇರ ನೇಮಕಾತಿಯನ್ನ ಮಾಡ್ಕೊಂಡಿದ್ರು. ಇಲ್ಲಿ ಯಾವುದೇ ರೀತಿಯ ಪರೀಕ್ಷೆ ಇರಲಿಲ್ಲ. ಆದರೆ ಈ ಸಾರಿ ಇದಕ್ಕೆ ಈ ಹುದ್ದೆಗಳಿಗೆ SSLC ಮೇಲೆ ಕರೆದರೂ ಕೂಡ ಎಕ್ಸಾಮ್ ಆಗುವ ಸಾಧ್ಯತೆ ಐತ್ರಿ. ಸ್ನೇಹಿತರೆ, ನೀವು ಹೇಳಿ ವಿಡಿಯೋ ನೋಡಕತ್ತಾರ, ಈ ಹುದ್ದೆಗಳಿಗೆ ಎಕ್ಸಾಮ್ ಆಗ್ಬೇಕಾ ಇಲ್ಲ ಕೇವಲ SSLC ಅಂಕಗಳ ಆಧಾರದ ಮೇಲೆ ಇದನ್ನ ನೇಮಕಾತಿಯನ್ನ ಮಾಡ್ಕೋಬೇಕಂತ ಕಮೆಂಟ್ ಮೂಲಕ ತಿಳಿಸಿ. ಯಾಕಪ್ಪ ಅಂದ್ರೆ ಲಾಸ್ಟ್ ಟೈಮ್ ಒಂದಿಷ್ಟು ಅಭ್ಯರ್ಥಿಗಳಿಗೆ ಲಾಭ ಆದ್ರ ಒಂದಿಷ್ಟು ಅಭ್ಯರ್ಥಿಗಳಿಗೆ ಇದು ಹಾನಿ ಆಗೈತೆ ಅಂತಾನೆ ಹೇಳ್ಬೋದು. ಹೌದು ಸ್ನೇಹಿತರೆ, ಲಾಸ್ಟ್ ಟೈಮ್ದು ಕೇವಲ SSLC ಅಂಕದಾಗ ಯಾರು ಜಾಸ್ತಿ ಇರ್ತಲ್ಲ ಅವ್ರನ್ನ ಪಾಸ್ ಮಾಡ್ಯಾರ, ಅಥವಾ ಅವ್ರು ಪಾಸ್ ಆಗ್ಯಾರ ಬಿಡ್ರಿ. ಅಲ್ಲಿ ಅವ್ರದ್ದು ಎಫರ್ಟ್ ಐತಿ ಇಲ್ಲ ನಂಗಲ್ಲ, ಫಿಸಿಕಲ್ ಅನ್ನ ಪಾಸ್ ಮಾಡ್ಬೇಕು, ಕಂಬಾಯ್ತಿ ಹತ್ಬೇಕಿತ್ತು ಅವರು. ಅದನ್ನ ಪಾಸ್ ಆದ ಅಭ್ಯರ್ಥಿಗಳಿಗೆ ಈಗ ಜಾಯ್ನಿಂಗ್ ಲೆಟರ್ ಪ್ರತಿ ತಿಂಗಳು ಈಗ ಕಡಿಮೆ ಅಂದ್ರೆ ಅವರಿಗೆ 50,000ವರೆಗೂ ವೇತನ ಬರ್ತಾ 3 ವರ್ಷ ಆದ್ಮೇಲೆ. ಸ್ಟಾರ್ಟಿಂಗ್ ಅಲ್ಲಿ 17,000, 19,000, 21,000 ಈ ರೀತಿ 3 ವರ್ಷ ಇರುತ್ತಾ. 3 ವರ್ಷ ಆದ ನಂತರ 50,000ವರೆಗೂ ಕೂಡ ಅವರಿಗೆ ವೇತನವನ್ನ ಕೊಡ್ತಾರ ಕಿರಿಯ ಪವರ್ ಮ್ಯಾನ್ ಮತ್ತು ಸ್ಟೇಷನ್ ಪರಿಚಾರಕ ಹುದ್ದೆಗಳಿಗೆ. ಇದು ಸ್ನೇಹಿತರೆ, ಇನ್ನೇನು ಕೆಲವೇ ದಿನಗಳಲ್ಲಿ ಇದು ಕೂಡ ನೇಮಕಾತಿ ಆಗತ್ತಾ. ಈ ಹುಡುಗರಿಗೆ ಹೆಂಗ್ ಅನಿಸ್ಬಿಟ್ಟಂದ್ರ ನಾನು ಯಾವ್ದು ಅಪ್ಲಿಕೇಶನ್ ಹಾಕ್ಬೇಕು ಯಾವ್ದು ಬಿಡ್ಬೇಕು ಅಂತಾನ ಗೊತ್ತಾಗಲ್ತಾ. ಒಂದಾದ್ಮೇಲೆ ಒಂದ್ ನೇಮಕಾತಿ. ಈಗ SDFD ಆಗೈತಿ, ಟೀಚರ್ಸ್ ಆಗೈತಿ, PSI ಆಗತ್ತಿ, ESI ಆಗತ್ತಿ, ಕಾನ್ಸ್ಟೇಬಲ್, KSRP, CR, DR ಮತ್ತ ಅದೇ ರೀತಿ ಮತ್ತೆ ಸಿವಿಲ್ ಆಗಿತ್ತು, ವಿಲೇಜ್ ಅಕೌಂಟ್ ಆಗೈತಿ, SDFD ಆಗತೈತಿ. ಯಾವ್ದು ಅಪ್ಲಿಕೇಶನ್ ಹಾಕ್ಬೇಕು ಯಾವ್ದು ಬಿಡ್ಬೇಕು ಇಲ್ಲಿ ಕೆಟ್ಟ ಹೋಗೈತಿ ಈಗ. ಆದ್ರೆ ಈ ಸಾರಿ ಅಂತರೂ ಸರಿಯಾಗಿ ಯಾರೆಲ್ಲ ಸ್ಟಡಿ ಮಾಡಿರೋನ್ರಿ 100% ಜಾಬ್ ಆಗೇ ಆಗ್ತತಿ. ಈಗ ಸದ್ಯಕ್ಕೆ ಇವು ಕೂಡ ಏನಾದ್ರು ಕೇದವ್ರಿಗೆ ಏನಾದ್ರು ಕೊಟ್ರಪ್ಪ ಅಂದ್ರ, ಇದನ್ನ ಕೇದವ್ರಿಗೆ ಕೊಟ್ರಂದ್ರ ತಿಳ್ಕೊಂಬಿಡ್ರಿ ಎಕ್ಸಾಮ್ ಆಗತ್ತ. ಇಲ್ಲ ಅಂದ್ರ ಡೈರೆಕ್ಟ್ ರಿಕ್ರೂಟ್ಮೆಂಟ್ ಅನ್ನ ಕೆಪಿಟಿಸಿಎಲ್ ದವ್ರು ಇಟ್ಕೊಂಡ್ರಂದ್ರ ನೇಮಕಾತಿ ಯಾವ ರೀತಿ ಆಗತ್ತಂದ್ರ ಕೇವಲ SSLC ಅಂಕದ ಮೇಲೆ ಆಯ್ಕೆಯನ್ನ ಮಾಡ್ಕೋತಾರ. ಯಾವ ರೀತಿ ಆಗ್ಬೇಕಂತ
ಇದನ್ನ ನೀವೇ ಕಮೆಂಟ್ ಮೂಲಕ ಹೇಳಿ. ಸ್ನೇಹಿತರೆ, ಇದಾಗಿತ್ತು ಇವತ್ತು ವಿಡಿಯೋ. ಸ್ನೇಹಿತರೆ, ಆದಷ್ಟು ಒಂದ್ಸಾರಿ ಸಿಲೆಬಸ್ ಅನ್ನ ಕವರ್ ಮಾಡಲು ಶಾರ್ಟ್ ನೋಟ್ಸ್ ಅನ್ನ ಆದ್ರೂ ಕೂಡ ನೀವು ಓದ್ರಿ. ಯಾಕಂದ್ರೆ ಈಗ ಸಾಕಷ್ಟು ನೇಮಕಾತಿ ಆಗಾಕತ್ತಾವು. ಕಡಿಮೆ ಸಮಯದಲ್ಲಿ ಎಲ್ಲ ಸಿಲೆಬಸ್ ಅನ್ನ ಕವರ್ ಮಾಡುವ ರೀತಿ ನಾವು ನಿಮಗೆ ಶಾರ್ಟ್ ನೋಟ್ಸ್ ಅನ್ನ ರೆಡಿ ಮಾಡಿವ್ರಿ. ಶಾರ್ಟ್ ನೋಟ್ಸ್ ಅನ್ನ 9538151535 ನಂಬರ್ಗೆ ವಾಟ್ಸ್ಆಪ್ ಮುಖಾಂತರ ಮೆಸೇಜ್ ಹಾಕಿರಿ. ಪ್ರತಿಯೊಂದು ಶಾರ್ಟ್ ನೋಟ್ಸ್ ಅನ್ನು ನಿಮಗೆ ಸೆಂಡ್ ಮಾಡ್ತೀವಿ. ಕೇವಲ 250 ರೂಪಾಯಿದಲ್ಲಿ ನಿಮಗೆ PC, PSI, SD, FTA, ವಿಲೇಜ್ ಅಕೌಂಟ್ಗೆ ಯೂಸ್ ಆಗೋ ರೀತಿ ಕರೆಂಟ್ ಅಫೇರ್ಸ್ ಹಿಡ್ಕೊಂಡು ನಿಮಗೆ ಓಲ್ಡ್ ಕ್ವಶನ್ ಪೇಪರ್ ಸಿಲೆಬಸ್ ಪ್ರಕಾರ ಶಾರ್ಟ್ ನೋಟ್ಸ್ ಅನ್ನ ಕಳಿಸಲಾಗ್ತದ. ಸ್ನೇಹಿತರೆ, ಇಂಟ್ರೆಸ್ಟ್ ಇದ್ರೆ ಮಾತ್ರ ಈ ನಂಬರ್ಗೆ ಮೆಸೇಜ್ ಹಾಕಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಶುಭ ದಿನ.